ಪಾಕಿಸ್ತಾನ ಪರ ಘೋಷಣೆ ಕೂಗಿದಂಥ ವ್ಯಕ್ತಿಗಳನ್ನು ಬಂಧನ ಮಾಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ವಿಧಾನಸಭಾ ಅಧಿವೇಶನದೊಳಗಡೆ ಇದ್ರ ಬಗ್ಗೆ ವಿಶೇಷವಾದಂಥ ರೀತಿಯಲ್ಲಿ ಚರ್ಚೆ ಮಾಡಿದ್ವಿ, ಹೋರಾಟವನ್ನು ಮಾಡಿದ್ವಿ. ಅದರ ಪರಿಣಾಮ ಅನೇಕರು ಅನೇಕ ಥರದ ಮಾತುಗಳನ್ನು ಆಡಿದ್ರು. ಸಚಿವ ಮಹೋದಯರು ಕೂಡ ಆ ಥರದ ಯಾವುದೇ ಘೋಷಣೆಗಳನ್ನು ಕೂಗಿಲ್ಲ ಅನ್ನೋಂಥ ಮಾತನ್ನು ಉಲ್ಲೇಖ ಮಾಡ್ತಾ ಇದ್ರು, ಸದನದಲ್ಲಿ ಮಾತಾಡಿದ್ರು. ಈಗ ಸತ್ಯ ಹೊರಗಡೆ ಬಂದಿದೆ. ಆದರೆ ದೇಶದ್ರೋಹಿಗಳು ಯಾರು ಅಂತ ಈಗ ತೀರ್ಮಾನ ಮಾಡಬೇಕಾಗಿದೆ. ಕಾಂಗ್ರೆಸ್ನವರು ಅವರ ಪರವಾಗಿ ಬ್ಯಾಟಿಂಗ್ ಅನ್ನು ಮಾಡಿದ್ರು, ಅವ್ರ ದೇಶದ್ರೋಹಿಗಳು. ಯಾರು ಪಾಕಿಸ್ತಾನ ಪರ ಘೋಷಣೆ ಕೂಗಿದ್ರು ಅವ್ರದ್ದು ದೇಶದ್ರೋಹಿಗಳು. ಸೊ ಹಾಗಾಗಿ ಇವರಿಬ್ಬರ ಬಗ್ಗೆ ನೀವು ಯೋಚನೆ ಮಾಡುವಂತ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಆ ರೀತಿಯ ಒಂದು ಕೆಲಸವನ್ನ ವಿಶೇಷವಾಗಿ ಹೇಳಬೇಕು ಅಂದ್ರೆ ಸನ್ಮಾನ್ಯ ಖರ್ಗೆ ಏನ್ ಜಗತ್ತು ಪೂರ್ತಿ ಅವ್ರ ತಲೆ ಮೇಲೆ ಹೊತ್ಕೊಂಡಿದ್ದಾನೆ ಅಂತ ಹೇಳಿ, ಅವ್ರ ತಲೆ ಮೇಲೆ ಹೊತ್ಕೊಂಡಿದ್ದಾರೆ ಅನ್ನೋಂಥ ರೀತಿ ಒಳಗಡೆ ಖರ್ಗೆ ಅವರು ಮಾತಾಡಿದ್ದು. ಆ ಖರ್ಗೆ ಅವರು ಆ ಜಾಗದಲ್ಲಿ ಇರೋಕ್ಕೆ ನಾಲಾಯಕ್ಕಿದ್ದಾರೆ. ಅವ್ರು ರಾಜೀನಾಮೆ ಕೊಡುವಂಥದ್ದು ಬಹಳ ಸೂಕ್ತ. ಯಾಕೆಂದ್ರೆ ದೇಶದ್ರೋಹಿ ಪರವಾಗಿ ತಾವು ಮಾತಾಡ್ತೀರಿ, ಅವ್ರನ್ನ ಓನ್ ಮಾಡ್ಕೊಳ್ತೀರಿ ಅನ್ನೋದಾದ್ರೆ ನಿಮ್ಮಂತವ್ರ ಅಧಿಕಾರದಲ್ಲಿ ಇರುವಂತದ್ದು ಭಾರತಕ್ಕೆ ಮತ್ತು ಆ ಸಂವಿಧಾನಕ್ಕೆ ಗೌರವ ಬರೋದಿಲ್ಲ. ಸಂವಿಧಾನದ ಬಗ್ಗೆ ತುಂಬಾ ಮಾತಾಡುವಂತವ್ರು ಖರ್ಗೆ ನೀವು. ಹಾಗಾಗಿ ಪ್ರಿಯಾಂಕಾ ಖರ್ಗೆ ರಾಜೀನಾಮೆ ತಕ್ಷಣ ಕೊಡಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಅವ್ರ ಪರವಾಗಿ, ಪಾಕಿಸ್ತಾನದ ಪರವಾಗಿ ಯಾರು ಘೋಷಣೆಗಳನ್ನು ಕೂಗಿದ್ರೋ ಅವರಿಗೆ ಸಹಕಾರ ಕೊಟ್ಟಿರುವಂತ ಪ್ರಿಯಾಂಕಾ ಖರ್ಗೆ. ಯಾಕಂದ್ರೆ ಎಷ್ಟು ಓನ್ ಮಾಡ್ಕೊಂಡು ಮಾತಾಡಿದ್ದವರು, ಯಾರು ಕೂಗಿಲ್ಲ ಈ ತರದೆಲ್ಲ ಮಾತುಗಳನ್ನ ಆಡಿದ್ರು. ಹಾಗಾಗಿ ಇಲ್ಲಿ ಹುಟ್ಟಿ ಇಲ್ಲಿ ಬೆಳೀತಾ ಇದ್ದಾರೆ, ಇಲ್ಲಿ ಅನ್ನ ನೀರು ಕುಡಿತಾ ಇದ್ದಾರೆ. ಸೊ ಅಂತವರು ದೇಶದ್ರೋಹದ ಕೆಲಸದೊಳಗಡೆ ತೊಡಗಿರುವಂತವರಿಗೆ ಶಕ್ತಿ ಕೊಡುವಂತ ಕಾಂಗ್ರೆಸ್ಸಿಗರು ಆ ಜಾಗದಲ್ಲಿ ಇರಬಾರ್ದು. ಅದರೊಳಗೂ ವಿಶೇಷವಾಗಿ ಸಂವಿಧಾನದ ಬಗ್ಗೆ ಸಿಕ್ಕಾಪಟ್ಟೆ ಮಾತಾಡ್ತಾರೆ ಖರ್ಗೆ. ಏನ್ ಸಂವಿಧಾನ ಪೂರ್ತಿ ಇವರೇ ಅರ್ದು ಕುಡಿದಿದ್ದಾರೆ ಅನ್ನೋನಾಗೆ ಆ ತರದ ವ್ಯಕ್ತಿ ಖರ್ಗೆ ಇರಬಾರ್ದು. ಆ ಜಾಗದಲ್ಲಿ ಇರೋಕ್ಕೆ ನಾಲಾಯಕ್ಕಿದ್ದಾರೆ ಅನ್ನೋ ಮಾತು ಈ ಸಂದರ್ಭ ಹೇಳ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.